Hello all, welcome to Creative AS Academy. This is Lohit Kumar here. KAS 1000 MCQ ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಗಾರ್ಡ್ ಟು ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳಿದೆ. ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ನಾವಿಲ್ಲಿ ಸರಿ ಮಾಡ್ಕೊಳ್ಬೇಕು. ಎರಡು ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾವೆ, ನೋಡ್ಕೊಳ್ಳೋಣ. ತುಮಕೂರು ಇಂಡಸ್ಟ್ರಿಯಲ್ ಟೌನ್ಶಿಪ್ ಇಸ್ ದ ಫಸ್ಟ್ ಇಂಡಸ್ಟ್ರಿಯಲ್ ಕಾರಿಡಾರ್ ಇನ್ ಸೌತ್ ಇಂಡಿಯಾ ಅಂಡರ್ ದ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರೋಗ್ರಾಮ್ ಅಂತೇಳಿದೆ. ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದಿ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಟ್ರಸ್ಟ್ ಅಂತೇಳಿದೆ. ಎರಡು ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ಸ್ಗಳಲ್ಲಿ ಎರಡೂ ರೀತಿಯಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಸರಿ ಆಗ್ತಾ ಹೋಗುತ್ತೆ. ಹೆನ್ಸ್ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೋಡಿ, ಒಂದು ಬಾರಿ ಸ್ಟೇಟ್ಮೆಂಟ್ 2 ಅನ್ನು ನಾವು ಅಬ್ಸರ್ವ್ ಮಾಡೋದ ಸಂದರ್ಭದಲ್ಲಿ ಇಟ್ ಈಸ್ ಇಂಪ್ಲಿಮೆಂಟೆಡ್ ಬೈ ದಿ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಡೆವಲಪ್ಮೆಂಟ್ ಇಂಪ್ಲಿಮೆಂಟೇಷನ್ ಟ್ರಸ್ಟ್ ಅಂತ ಹೇಳಿದೆಯಲ್ಲ, ಈ ಒಂದು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ನಾವು ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ಆ್ಯಸ್ ಎ ಬ್ಯೂರೋಕ್ರಾಟ್ಸು ನಾವು ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳನ್ನು ನಾವು ನೆನ್ಪಿಟ್ಕೊಳ್ಳಬೇಕು. ಕಾರಣ ಏನು ಅಂದರೆ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಪ್ರಿಲಿಮ್ಸಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ನೋಡಿ, ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರೋಗ್ರಾಮ್ ಅಂತ ಏನಿದೆಯಲ್ಲ, ಇದರ ಅಡಿಯಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿಯೇ ಅಂದರೆ ಸೌತ್ ಇಂಡಿಯಾದಲ್ಲಿ ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆಯಲ್ವಾ, ಇದು ಫಸ್ಟ್ ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಏನಿದೆಯಲ್ಲ, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಕಾರಿಡಾರ್ ಪ್ರಾಜೆಕ್ಟ್ ಅಂತಲೂ ಕೂಡ ಕರಿಬೋದಾಗುತ್ತೆ. ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಾಜೆಕ್ಟ್ ಅಂತೇಳಿ ಕರಿತೇವೆ. ತುಂಬಾ ಇಂಪಾರ್ಟೆಂಟ್ ಇದು. ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ MCQಸ್ಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಪೇಪರ್ 2 ಅಲ್ಲಿ. ಸೊ ಮೊದಲನೇ ಹಂತದಲ್ಲಿ ಇದನ್ನು ಇನಾಗ್ರೇಷನ್ ಮಾಡಿದ್ದು ಯಾರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಪ್ರೈಮ್ ಮಿನಿಸ್ಟರ್ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಪ್ರೋಗ್ರಾಮ್ ಕಂಪ್ಲೀಟಾಗಿ ಯಾವ ಒಂದು ಪ್ರೋಗ್ರಾಮಿಗೆ ಸಂಬಂಧಪಟ್ಟಿದೆ, ಯಾವ ಒಂದು ಸೆಕ್ಟರಿಗೆ ಸಂಬಂಧಪಟ್ಟಿದೆ ಅಂತ ನೋಡ್ಕೊಂಡಾಗ ಇನ್ಫ್ರಾಸ್ಟ್ರಕ್ಚರ್ ಪ್ರೋಗ್ರಾಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಅದೇ ರೀತಿಯಾಗಿ ಹೊಸದಾಗಿರ್ತಕ್ಕಂಥ ನ್ಯೂ ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ನಾವು ಕ್ರಿಯೇಟ್ ಮಾಡಬೇಕಲ್ವಾ, ರೈಟ್. ನ್ಯೂ ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ನಾವೇನು ಮಾಡಬೇಕು, ಕ್ರಿಯೇಟ್ ಮಾಡಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರಿಡಾರ್ ಪ್ರಾಜೆಕ್ಟನ್ನು ಜಾರಿ ಮಾಡಲಾಗಿರುವಂಥದ್ದು. ಇಲ್ಲಿ ಇಂಡಸ್ಟ್ರಿಯಲ್ ಸಿಟೀಸನ್ನು ನಾವು ಯಾವ ಕ್ಯಾಟಗರಿ ಅಡಿಯಲ್ಲಿ ಸೇರಿಸ್ಬೋದು ಅಂತ ನೋಡ್ಕೊಂಡಾಗ ಸ್ಮಾರ್ಟ್ ಸಿಟೀಸ್ ತುಂಬಾ ಇಂಪಾರ್ಟೆಂಟು. ಈ ಹಿಂದೆ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಓಕೆನಾ, ರೈಟ್. ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ನಾವು ಕನ್ವರ್ಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು. ಇದೊಂದು ಇನ್ಫ್ರಾಸ್ಟ್ರಕ್ಚರಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಬೇಕು. ಇದರ ಮುಖ್ಯ ಗುರಿ ಈ ರೀತಿಯಾಗಿರ್ತಕ್ಕಂಥದ್ದು. ನೋಡಿ, ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ ತಕ್ಷಣ, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂದ ತಕ್ಷಣ ಕೆಲವೊಂದು ಎಕ್ಸಾಂಪಲ್ಸನ್ನು ನಿಮಗೆ ಕೊಟ್ಟರೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಡೆಲ್ಲಿ ಮುನ್ಸಿಪಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೀವಿ, ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ನೋಡಿದಾಗ ಚೆನ್ನೈ ಬೆಂಗಳೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೀವಿ. ಮೂರನೇ ಎಕ್ಸಾಂಪಲನ್ನು ನೋಡಿದಾಗ ಅಮೃತ್ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ನಾವೇನಂತ ಕರಿಬೋದು, ಎಕ್ಸಾಂಪಲ್ ಅಂತಲೂ ಕೂಡ ನಾವು ಕನ್ಸಿಡರ್ ಮಾಡಬಹುದಾಗುತ್ತೆ. ನೋಡಿ, ಇಂಡಸ್ಟ್ರಿಯಲ್ ಕಾರಿಡಾರ್ ಜಾರಿ ಮಾಡೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತ ನೋಡಿದಾಗ ಇಂಡಸ್ಟ್ರಿಯಲ್ ಸಿಟೀಸ್ ಅಂದರೆ ಸ್ಮಾರ್ಟ್ ಸಿಟಿ ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ಸ್ಮಾರ್ಟ್ ಸಿಟಿಯಾಗಿ ಕನ್ವರ್ಟ್ ಮಾಡೋದು, ಜೊತೆಗೆ ಇಲ್ಲಿರ್ತಕ್ಕಂತಹ ಒಂದು ಫೆಸಿಲಿಟೀಸ್ಗಳನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶವನ್ನು, ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರನ್ನು ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ಫುಲ್ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ನಾವು ಕನ್ವರ್ಟ್ ಮಾಡಲಾಗಿದ್ದೇವೆ. ಯಾವುದರ ಮುಖಾಂತರ, ನ್ಯಾಷನಲ್ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರೋಗ್ರಾಮ್ನ ಅಡಿಯಲ್ಲಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ KT ಗಟ್ಟಿಯವರು ನಿಧನರಾದರು. ಅವರು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ? ಈ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಫೀಲ್ಡ್ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡ್ಕೊಂಡಾಗ ಹಿ ವಾಸ್ ಅ ಫೇಮಸ್ ರೈಟರ್, ಬರಹಗಾರರು ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದು. KT ಗಟ್ಟಿಯವರು ಏನಿದಾರಲ್ಲ, ಹಿ ವಾಸ್ ಅ ಫೇಮಸ್ ರೈಟರ್ ಅಂತೇಳಿ ಕನ್ಸಿಡರ್ ಮಾಡಿದಾಗ ಸುಮಾರು ರೀತಿಯಾಗಿರ್ತಕ್ಕಂಥ ಪ್ರೋಸನ್ನು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂಥ ಕೆಲವೊಂದು ಕಥೆಗಳು ಆಲ್ ಇಂಡಿಯಾ ರೇಡಿಯೋದಲ್ಲೂ ಕೂಡ ಪಬ್ಲಿಷ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಕೊಳ್ಬೋದಾಗುತ್ತೆ. ಅದೇ ರೀತಿಯಾಗಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. ಆದುದರಿಂದ ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಅಧ್ಯಯನ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕಾವೇರಿ ಪೋರ್ಟಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡಲಾಗಿರುವಂಥದ್ದು. ಇವೆರಡರಲ್ಲಿ ಯಾವುದು ಅಂತೇಳಿ ಸರಿಯಾಗಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಇಟ್ ಏಮ್ಸ್ ಟು ಸಿಂಪ್ಲಿಫೈ ದ ಪ್ರೋಸೆಸ್ ಆಫ್ ಅಪಾಯಿಂಟ್ಮೆಂಟ್ ಬುಕಿಂಗ್ ಫಾರ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತೇಳಿದೆ, ವಿಚ್ ಇಸ್ ಆ್ಯಕ್ಚುಲಿ ರೈಟ್. ನೋಡಿ, ಇತ್ತೀಚೆಗೆ ನಡೆದಿರ್ತಕ್ಕಂತಹ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲಿ ಈ ಒಂದು ಕಾವೇರಿ ಅಂತಕ್ಕಂಥ ಒಂದು ಪೋರ್ಟಲ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕ್ವಶನನ್ನು ಕೇಳಿರ್ತಕ್ಕಂಥದ್ದು. ಸೊ ಆದುದರಿಂದ ಸರಿಯಾಗಿ ಗಮನಿಸ್ಕೊಳ್ಬೇಕಿಲ್ಲಿ. ಕಾವೇರಿ ಪೋರ್ಟಲ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಂಡಾಗ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಆಪರೇಟೆಡ್ ಬೈ ದಿ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಅಂತೇಳಿದೆ, ಇದು ತಪ್ಪಾಗುತ್ತೆ.
ತಪ್ಪಾಗುತ್ತೆ. ಕಾರಣ ಏನು ಅಂದರೆ ಇದನ್ನು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಏನು ಮಾಡೋದಿಲ್ಲ, ಆಪ್ರೇಟ್ ಮಾಡೋದಿಲ್ಲ. ಇಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಬರುತ್ತೆ ಕರ್ನಾಟಕ ಸರ್ಕಾರದಲ್ಲಿ, ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತೇಳಿ ಕರಿತೀವಿ. ರೈಟ್, ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತೇಳಿ ಕರಿತೀವಿ. ಈ ಒಂದು ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಹೋಗುತ್ತೆ, ಕಾವೇರಿ ಪೋರ್ಟಲನ್ನು ಆಪ್ರೇಟ್ ಮಾಡ್ಕೊಳ್ತಾ ಹೋಗುತ್ತೆ. ಹೆನ್ಸ್ ಸ್ಟೇಟ್ಮೆಂಟ್ 2 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ವಿತ್ ದಟ್ ಆಪ್ಷನ್ ಬಿ ಹೋಗ್ತದೆ, ಅದೇ ರೀತಿಯಾಗಿ ಆಪ್ಷನ್ ಸಿ ಹೋಗುತ್ತೆ, ಅದೇ ರೀತಿಯಾಗಿ ಆಪ್ಷನ್ ಡಿನೂ ಕೂಡ ಎಲಿಮಿನೇಟ್ ಆಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ನೋಡಿ, ಮುಂದುವರೆದಂತೆ ಕಾವೇರಿ ಬಗ್ಗೆ ನೀವು ತಿಳ್ಕೊಬೇಕು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇದೇನು ಮಾಡುತ್ತೆ ಅಂದರೆ ಇದೊಂದು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅಂತೇಳಿ ಇದನ್ನು ಕರಿತೇವೆ. ಈಗ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಕೇಳಿದಾಗ, ಇದು ಡೆವಲಪ್ಮೆಂಟ್ ಮಾಡಿದ್ದು ಯಾವುದು ಅಂತ ಕೇಳಿದಾಗ ಪುಣೆ ಬೇಸ್ಡ್ CDAC ಅಂತೇಳಿ ಕರಿತೇವೆ. ಈ ಒಂದು ಕಂಪನಿ ಏನು ಮಾಡುತ್ತೆ, ಕಾವೇರಿಯನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಇದೊಂದು ವೆಬ್ ಪೋರ್ಟಲ್, ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅಂತೇಳಿ ಕರಿತೇವೆ. ಎಷ್ಟರಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ ಅಂತ ಕೇಳಿದಾಗ 2003ರಲ್ಲಿ ಡೆವಲಪ್ಮೆಂಟ್ ಮಾಡುತ್ತೆ. ಅದೇ ರೀತಿಯಾಗಿ ಕಾವೇರಿ 2.0 ಅಂತೇಳಿ ಕರಿತೀವಿ. ಕಾವೇರಿ 2.0 ಅಂತೇಳಿ ಕರಿತೀವಿ. ಇದನ್ನು ಡೆವಲಪ್ಮೆಂಟ್ ಮಾಡಿದ್ದು ಎಗೈನ್ 2013ರಲ್ಲಿ ಸೇಮ್ ರೀತಿಯಾಗಿರ್ತಕ್ಕಂಥ ಒಂದು CDAC ಅಂತಕ್ಕಂಥ ಒಂದು ಕಂಪನಿ. ಇಷ್ಟು ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, ಇಲ್ಲಿ ಕಾವೇರಿ ಅಂದ ತಕ್ಷಣ ನಿಮಗೆ 2 ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೀವು ಕನ್ಸಿಡರ್ ಮಾಡಬೇಕಾಗತ್ತೆ. ಇದೊಂದು ಡಾಕ್ಯುಮೆಂಟ್ ರಿಜಿಸ್ಟರ್ಸ್, ಅಂದರೆ ಡಾಕ್ಯುಮೆಂಟನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ವೆಬ್ ಬೇಸ್ಡ್ ಅಪ್ಲಿಕೇಶನ್ ಅಂತೇಳಿ ಈಗ ಆಲ್ರೆಡಿ ನಮಗೆ ಒಂದು ಗೊತ್ತಾಯಿತು. ಇದು ಮೊದಲನೇ ಪಾಯಿಂಟ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ಅದೇ ರೀತಿಯಾಗಿ ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ಕೆಲವೊಂದು ರಿಜಿಸ್ಟರ್ಡ್ ಕಾಪಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು, ರಿಜಿಸ್ಟ್ರೇಷನ್ ಕಾಪೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಚೆಕ್ ಮಾಡೋದಕ್ಕೋಸ್ಕರನೂ ಕೂಡ ಈ ಒಂದು ಕಾವೇರಿ ಪೋರ್ಟಲನ್ನು, ವೆಬ್ ಬೇಸ್ಡ್ ಅಪ್ಲಿಕೇಶನನ್ನು ನಾವು ಬಳಸಲಾಗುತ್ತೆ. 2 ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೋಡಿ, ಮುಂದಿನ ಪ್ರಶ್ನೆ ಒಂದು ಬಿಲ್ಲಿಗೆ ಸಂಬಂಧಪಟ್ಟಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕ ಸೌಹಾರ್ದ ಕೋಆಪರೇಟಿವ್ ಅಮೆಂಡ್ಮೆಂಟ್ ಬಿಲ್ 2024 ಅಂತೇಳಿದೆ. ನೋಡಿ, ಮಸೂದೆ ಬಗ್ಗೆ ನಮಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳೋದ್ರಿಂದ ಈ ಕರ್ನಾಟಕ ಸೌಹಾರ್ದ ಕೋಆಪರೇಟಿವ್ ಅಮೆಂಡ್ಮೆಂಟ್ ಬಿಲ್ 2024 ಇದೆಯಲ್ಲ, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ನೋಡಲೇಬೇಕಾಗುತ್ತೆ. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ಅಂತ ನೋಡ್ಕೊಳ್ಳೋಣ. ಇಟ್ ಈಸ್ ಅಮೆಂಡಿಂಗ್ ದ ಕರ್ನಾಟಕ ಸೌಹಾರ್ದ ಸಹಕಾರಿ ಆ್ಯಕ್ಟ್ ಆಫ್ 2007 ಅಂತೇಳಿದೆ. ಇದು ತಪ್ಪಾಗುತ್ತೆ. ಎರಡನೇ ಸ್ಟೇಟ್ಮೆಂಟ್ ನೋಡ್ಕೊಳ್ಳೋಣ. ದ ಪ್ರಪೋಸ್ಡ್ ಅಮೆಂಡ್ಮೆಂಟ್ ಡೆಲಿಗೇಟ್ಸ್ ಲೆಜಿಸ್ಲೇಟಿವ್ ಪವರ್ ಟು ದ ಸೆಂಟ್ರಲ್ ಗೌರ್ಮೆಂಟ್ ಟು ಮೇಕ್ ರೂಲ್ಸ್ ಫಾರ್ ದ ಪ್ರಿಸ್ಕ್ರೈಬ್ಡ್ ಮ್ಯಾಟರ್ಸ್ ಅಂತೇಳಿದೆ. ಇದು ಸ್ಟೇಟ್ಮೆಂಟು ತಪ್ಪಾಗ್ತಾ ಹೋಗುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಡಿ. ನೋಡಿ, ಈ ಬಿಲ್ಲಿನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ರಿಸರ್ವೇಷನನ್ನು ನೀಡ್ತಕ್ಕಂಥದ್ದು. ಕನ್ನಡದಲ್ಲಿ ಇದಕ್ಕೇನಂತ ಕರಿತೀವಿ, ಮೀಸಲಾತಿ ಅಂತೇಳಿ ಕರಿತೀವಿ. ನೋಡಿ, ಇಲ್ಲಿ ಈ ಸ್ಟೇಟ್ಮೆಂಟ್ 1ನಲ್ಲಿ 2007 ಇದೆಯಲ್ಲ, ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಬಿಡಿ. ಎಷ್ಟು? ಕರ್ನಾಟಕ ಸೌಹಾರ್ದ ಸಹಕಾರಿ ಆ್ಯಕ್ಟ್ ಆಫ್ 1997. ನೋಡಿ, ಒಂದು ಚಿಕ್ಕದಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಿಕೊಂಡು ಸ್ಟೇಟ್ಮೆಂಟನ್ನು ಕೇಳಲಾಗಿರುವಂಥದ್ದು. ಸೊ ಇದನ್ನು ನಾವು ಕರ್ನಾಟಕ ಸೌಹಾರ್ದ ಕೋಆಪರೇಟಿವ್ ಆ್ಯಕ್ಟ್ 1997 ಇದೆಯಲ್ಲ, ಆ್ಯಕ್ಚುಲಿ ಇದನ್ನು ಅಮೆಂಡ್ಮೆಂಟ್ ಮಾಡೋದರ ಮುಖಾಂತರವಾಗಿ ಈ ಒಂದು ಬಿಲ್ಲನ್ನು 2024ರಲ್ಲಿ ಜಾರಿ ಮಾಡಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ನೋಡಿ, ಈ ಒಂದು ಬಿಲ್ಲಿನ ಮುಖಾಂತರದಲ್ಲಿ ಕರ್ನಾಟಕದಲ್ಲಿ ಕೋಆಪರೇಟಿವ್ ಸೊಸೈಟಿ ಅಥವಾ ಕೋಆಪರೇಟಿವ್ ಸೆಕ್ಟರ್ಸ್ಗಳಲ್ಲಿ ಅದರ ಒಂದು ಆಡಳಿತದಲ್ಲಿ, ಗವರ್ನೆನ್ಸಲ್ಲಿ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬದಲಾವಣೆಯನ್ನು ತರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಲಾಗಿದೆ, ಈ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನೋಡಿ, ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇತರೆ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ಯೂನಿಯನ್ ಗೌರ್ಮೆಂಟಲ್ಲಿ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂತೇಳಿ ಒಂದು ಮಿನಿಸ್ಟ್ರಿ ಇದೆ, ನೆನ್ಪಿಟ್ಕೊಳ್ಳಿ. ಇದನ್ನು ಎಷ್ಟರಲ್ಲಿ ಸ್ಥಾಪನೆ ಮಾಡ್ತು ಅಂತ ಕೇಳಿದಾಗ 2021ರಲ್ಲಿ ನಾವೇನು ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ. ಇದು ಯೂನಿಯನ್ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಂತ ಕರಿತೀವಿ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಇದೆ ನೋಡಿ. 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2011 ಅಂತೇಳಿದೆ. ಪ್ಯೂರ್ಲಿ ಇಟ್ ವಾಸ್ ರಿಲೇಟೆಡ್ ಟು ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಬೇಕು. ಸಹಕಾರ ಸಂಘಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅಮೆಂಡ್ಮೆಂಟ್ ಯಾವುದು ಅಂತ ನೋಡ್ಕೊಂಡಾಗ 97 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ತುಂಬಾ ಇಂಪಾರ್ಟೆಂಟು. ಇವುಗಳಿಗೆ ಈ ಒಂದು ಅಮೆಂಡ್ಮೆಂಟ್ನ ಮುಖಾಂತರವಾಗಿ ಏನು ಕೊಡ್ತೀವಿ, ಸಂವಿಧಾನಾತ್ಮಕ ಸ್ಟೇಟಸನ್ನು ಅಥವಾ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂರಕ್ಷಣೆಯನ್ನು, ಸ್ಥಾನಮಾನವನ್ನು ನೀಡಲಾಗ್ತಕ್ಕಂಥದ್ದು ಬೇಸಿಕ್ ಆಗಿರ್ತಕ್ಕಂಥ ಪಾಯಿಂಟು. ಎಗೇನ್ ಇಲ್ಲಿ ನೀವು 2 ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ನಮಗೆ ಫಂಡಮೆಂಟಲ್ ರೈಟ್ಸಲ್ಲಿ 19th ಆರ್ಟಿಕಲ್ ಇದೆಯಲ್ಲ, ಇದು ಕೂಡ ಫಂಡಮೆಂಟಲ್ ರೈಟ್ನ ಒಂದು ಭಾಗ ಅಂತೇಳಿ ನಾವು ಕನ್ಸಿಡರ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ಕೋಆಪರೇಟಿವ್ ಸೊಸೈಟಿಗಳನ್ನು ಫಾರ್ಮೇಷನ್ ಮಾಡೋದು ಕೂಡ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಫಂಡಮೆಂಟಲ್ ರೈಟ್ ಅಂತೇಳಿ ಕನ್ಸಿಡರ್ ಮಾಡಿ 19th
ಫಂಡಮೆಂಟಲ್ 19th ವಿಧಿಯಲ್ಲಿ ಬರ್ತಕ್ಕಂಥ 19 ಆರ್ಟಿಕಲ್ ಅಡಿಯಲ್ಲಿ ಬರ್ತಕ್ಕಂಥ ಫಂಡಮೆಂಟಲ್ ರೈಟಲ್ಲಿ ಫಿಕ್ಸ್ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. DPSPಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಯಾವ ಆರ್ಟಿಕಲು ಹೇಳ್ತೀರಾ ನೋಡೋಣ? 43B ಅಂತೇಳಿ. ಸೊ ಈ 43B ಅಡಿಯಲ್ಲಿ ನಾವು ಕೋಆಪರೇಟಿವ್ ಸೊಸೈಟೀಸ್ಗಳನ್ನು DPSPಯ ಅಡಿಯಲ್ಲಿ ಸ್ಥಾಪನೆ ಮಾಡ್ಬೋದು, ಅಥವಾ ಇದೊಂದು ಫಾರ್ಮೇಷನ್ ಮಾಡ್ತಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಪ್ರಾವಧಾನವನ್ನು, ಒಂದು ಆಪರ್ಚುನಿಟಿಯನ್ನು ನೀಡಲಾಗಿರುವಂಥದ್ದು DPSPಯಲ್ಲಿ, ನೆನ್ಪಿಟ್ಕೊಳ್ಬೇಕು. ಮುಂದುವರೆದಂತೆ ಈ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2011 ಇದೆಯಲ್ಲ, ಇದು ಹೊಸದಾಗಿರ್ತಕ್ಕಂಥ ಒಂದು ಪಾರ್ಟನ್ನು ಆ್ಯಡ್ ಮಾಡುತ್ತೆ. ಆ ಪಾರ್ಟ್ ಯಾವುದು ಅಂತ ನಮಗೆ ಹೇಳ್ತೀರಾ ನೋಡೋಣ? ರೈಟ್, ದಟ್ ಈಸ್ ದ ಪಾರ್ಟ್ 9B ಅಂತೇಳಿ ಕರಿತೇವೆ. ಪಾರ್ಟ್ 9B ಅಂತೇಳಿ ಕರಿತೇವೆ. ಸೊ ಇದರ ಟೈಟ್ಲ್ ಏನು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಅಂತೇಳಿ ಟೈಟ್ಲನ್ನು ಕೊಡಲಾಗಿರುವಂಥದ್ದು. ರೈಟ್, ಇಲ್ಲಿ ಆರ್ಟಿಕಲ್ಸ್ಗಳು ಬರುತ್ತೆ, ನಾವು ನೆನ್ಪಿಟ್ಕೊಳ್ಬೇಕು. ಯಾವುದು ಆರ್ಟಿಕಲ್ ಅಂದರೆ 243ZH ಇಂದ 243ZT ವರೆಗೆ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಈ ನಡುವೆ ಇರ್ತಕ್ಕಂಥ ಆರ್ಟಿಕಲ್ಸು ಪ್ಯೂರ್ಲಿ ರಿಲೇಟೆಡ್ ಟು 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿಚ್ ವಾಸ್ ರಿಲೇಟೆಡ್ ಟು ಪ್ಯೂರ್ಲಿ ಕೋಆಪರೇಟಿವ್ ಸೊಸೈಟೀಸ್. ಮುಂದಿನ ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. EV ಜಾಗೃತಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಕನ್ಸಿಡರ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ. EV ಜಾಗೃತಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮಗೆ ಪೇಪರ್ 2 ಅಲ್ಲಿ ಈ ಒಂದು ವಿಭಾಗದಿಂದ ನಿಮಗೆ ಏನು ಮಾಡ್ಬೋದು, ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ನೋಡಿ, ಇಲ್ಲಿ ನಾವು ಡೈರೆಕ್ಟಾಗಿ ಎರಡನೇ ಸ್ಟೇಟ್ಮೆಂಟಿಗೆ ಬಂದುಬಿಡೋಣ. ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಟೈಡ್ ಅಪ್ ವಿತ್ ನೀತಿ ಆಯೋಗ್ ಅಂಡ್ USA ಟು ಲಾಂಚ್ ವೆಬ್ ಪೋರ್ಟಲ್ EV ಜಾಗೃತಿ ಅಂತ ಹೇಳಿದೆ. ಅಲ್ಲಿ ಏನು ಮಾಡಿದ್ದಾನೆ ಅಂದರೆ UK ಬದಲಾಗಿ USA ಸೇರಿಸ್ಬಿಟ್ಟಿದ್ದಾನೆ. UK ವಿಚ್ ಇಸ್ ನಥಿಂಗ್ ಬಟ್ ಯಾವುದು, ಇಂಗ್ಲೆಂಡ್ ಅಂತಕ್ಕಂಥ ದೇಶ. ಈ ದೇಶದ ಕೊಲಾಬ್ರೇಷನ್ ಜೊತೆಗೆ ಮತ್ತು ನೀತಿ ಆಯೋಗದ ಕೊಲಾಬ್ರೇಷನ್ ಜೊತೆಗೆ ಕರ್ನಾಟಕ ಸರ್ಕಾರ ಏನು ಮಾಡಿದೆ ಅಂದರೆ EV ಜಾಗೃತಿ ಅಂತಕ್ಕಂಥ ಒಂದು ವೆಬ್ ಪೋರ್ಟಲನ್ನು ಜಾರಿ ಮಾಡಿರ್ತಕ್ಕಂಥದ್ದು, ನೆನ್ಪಿಟ್ಕೊಳ್ಳಿ. ರೈಟ್, ಆದುದರಿಂದ ಇಲ್ಲಿ ಸ್ಟೇಟ್ಮೆಂಟ್ ಏನಾಗ್ತಾ ಹೋಗುತ್ತೆ, ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ವಿತ್ ದಟ್ ಇನ್ಫಾರ್ಮೇಷನ್ ಆಪ್ಷನ್ ಬಿ ಗನ್, ಲೈಕ್ ದಟ್ ಆಪ್ಷನ್ ಸಿ ಇಸ್ ಆಲ್ಸೋ ಗನ್. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿ ಇದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ನೋಡಿ, ಇಟ್ ವಿಲ್ ಹೆಲ್ಪ್ ಇನ್ ಪ್ರಮೋಟಿಂಗ್ ದ ಯೂಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಪ್ರೊವೈಡ್ ಸಿಟಿಸನ್ ವಿತ್ ಆಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಬೈಯಿಂಗ್ ಆ್ಯಂಡ್ ಯೂಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತೇಳಿದೆ. ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಯಾವುದೇ ಒಂದು ನಮಗೆ ಸ್ಕೀಮ್ಸ್ಗಳು ಇಂಟ್ರೊಡ್ಯೂಸ್ ಆದಾಗ ಸಿಟಿಸನ್ ಸೆಂಟ್ರಿಕ್ ಆಗಿರ್ತಕ್ಕಂಥ ಸ್ಕೀಮ್ಸ್ ಇರ್ತಾವೆ ನೋಡಿ, ಓಕೆನಾ. ಆ ಸ್ಕೀಮ್ಸ್ಗಳು ಯಾವಾಗಲೂ ಕೂಡ ಕಾಮನ್ ಪೀಪಲ್ಗಳಿಗೆ ಅಥವಾ ಜನಸಾಮಾನ್ಯರಿಗೆ ಬಳಸುವ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಜನಸಾಮಾನ್ಯರಿಗೆ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ EV ಜಾಗೃತಿ ಅನ್ನೋ ಒಂದು ವೆಬ್ ಪೋರ್ಟಲನ್ನು ಜಾರಿ ಮಾಡಲಾಗಿದೆ. ವಿತ್ ದಟ್ ಬೇಸಿಕ್ ಐಡಿಯಾ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಈಸಿ. ನೋಡಿ, ಇಲ್ಲಿ ಇನ್ನೊಂದು ಅಡಿಷ್ನಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. EV ಮಿತ್ರ ಅಂತ ಒಂದು ಸ್ಕೀಮ್ ಇದೆಯಲ್ಲ, ಈ ಒಂದು ಆ್ಯಪ್ ಇದೆಯಲ್ಲ, ಇದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಒಂದು ಬೋರ್ಡ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಬೆಸ್ಕಾಮ್ ಅಂತ ಒಂದು ಸಂಸ್ಥೆ ಇದೆ, ಇದೊಂದು ವಿದ್ಯುತ್ ಸರಬರಾಜು ಸಂಸ್ಥೆ ಅಂತೇಳಿ ನಮಗೆಲ್ಲ ಗೊತ್ತಿದೆ. EV ಮಿತ್ರ ಅಂತಕ್ಕಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಮೊಬೈಲ್ ಆ್ಯಪನ್ನು ಏನು ಮಾಡಿದೆ, ಬೆಸ್ಕಾಮ್ ಡೆವಲಪ್ಮೆಂಟ್ ಮಾಡಿದೆ. ಸೊ ಇದರ ಮುಖ್ಯವಾಗಿರ್ತಕ್ಕಂತಹ ಉದ್ದೇಶ ಏನು ಅಂದರೆ EV ಚಾರ್ಜಿಂಗ್ ಸ್ಟೇಷನ್ಸ್ಗಳಿದ್ದಾವಲ್ಲ, ಕರ್ನಾಟಕದಾದ್ಯಂತ EV ಚಾರ್ಜಿಂಗ್ ಸ್ಟೇಷನ್ಸ್ಗಳ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನು ಈ ಒಂದು ಮೊಬೈಲ್ ಅಪ್ಲಿಕೇಶನ್ ಮುಖಾಂತರವಾಗಿ ನೀಡುತ್ತೆ. ಹಾಗಾದರೆ ಆ ಮೊಬೈಲ್ ಅಪ್ಲಿಕೇಶನ್ ಯಾವುದು? EV ಮಿತ್ರ ಇಸ್ ದ ರೈಟ್ ಆನ್ಸರ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಚನ್ನಪಟ್ಟಣ ಆಟಿಕೆಗಳಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಸ್ಗಳನ್ನು ನಾವೇನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಚನ್ನಪಟ್ಟಣದ ಆಟಿಕೆಗಳು ಅಂದ ತಕ್ಷಣ ನೀವು ನೆನ್ಪಿಟ್ಕೊಳ್ಬೇಕು GI ಟ್ಯಾಗ್. ಕಾರಣ ಏನು ಹೇಳ್ತೀನಿ. ಚನ್ನಪಟ್ಟಣ ಈಸ್ ನೋನ್ ಆ್ಯಸ್ ದ ಗೊಂಬೆಗಳ ಊರು, ಟಾಯ್ ಟೌನ್ ಆಫ್ ಕರ್ನಾಟಕ ಅಂತೇಳಿದೆ, ವಿಚ್ ಇಸ್ ದ ಅಬ್ಸಲ್ಯೂಟ್ಲಿ ರೈಟ್. ಇಟ್ ಈಸ್ ಪ್ರೊವೈಡೆಡ್ ಆಸ್ ಅ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಅಂಡರ್ WTO ಅಂತೇಳಿದೆ. ಎರಡೂ ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ಇಲ್ಲಿ ಆಪ್ಷನ್ ಸಿ ಇದೆಯಲ್ವಾ, ದಿಸ್ ಈಸ್ ದ ರೈಟ್ ಆನ್ಸರ್. ನೋಡಿ, ಚನ್ನಪಟ್ಟಣದ ಡಾಲ್ಸ್ಗಳೇನಿದಾವಲ್ವ, ಇವುಗಳಿಗೆ GI ಟ್ಯಾಗನ್ನು ಕೊಡಲಾಗಿದೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ಪ್ರಾಡಕ್ಟು. ಕಾರಣ ಏನು ಅಂದರೆ ಇವುಗಳಿಗೆ GI ಟ್ಯಾಗನ್ನು ಕೊಡಲಾಗಿರುವಂಥದ್ದು. ಇದನ್ನು ನಾವು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಇದನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಇದೆಯಲ್ವಾ, ಆ ಒಂದು ಸಂಸ್ಥೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನೋ ಒಂದು ಟ್ಯಾಗನ್ನು ನೀಡ್ತಾ ಹೋಗುತ್ತೆ. ನೋಡಿ, ಯಾಕೆ ಇದ್ರ ಬಗ್ಗೆ ಡಿಸ್ಕಷನು, 2018ರಲ್ಲಿ GI ಟ್ಯಾಗನ್ನು ಪ್ರೊವೈಡ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಹಿಯರ್ ಈಸ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಬೇಕು ನೀವು. ಚನ್ನಪಟ್ಟಣ ಟಾಯ್ಸ್ ಇದೆಯಲ್ವಾ, ಇದಕ್ಕೆ GI ಟ್ಯಾಗನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ದೇವೆ. ಸೊ ಒಂದು ಇನಿಷಿಯೇಟಿವ್ ಇದೆ, 1 ಸ್ಟೇಷನ್ 1 ಪ್ರಾಡಕ್ಟ್ ಅಂತೇಳಿ, ಓಕೆನಾ. ಈ 1 ಸ್ಟೇಷನ್ 1 ಪ್ರಾಡಕ್ಟ್ನ ಅಡಿಯಲ್ಲಿ
ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನ ಅಡಿಯಲ್ಲಿ ಈ ಚನ್ನಪಟ್ಟಣ ಸ್ಟಾಲ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟಾಲನ್ನು ಓಪನ್ ಮಾಡಿರ್ತಕ್ಕಂಥದ್ದು. ಇದನ್ನು ನೆನ್ಪಿಟ್ಕೊಳ್ಬೇಕು. ಈ ಸ್ಟಾಲನ್ನು ಎಲ್ಲಿ ಓಪನ್ ಮಾಡಲಾಗಿದೆ? ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಲ್ಲಿ ಓಪನ್ ಮಾಡಲಾಗಿರುವಂಥದ್ದು. ಯಾವ ಇನಿಷಿಯೇಟಿವ್ನ ಅಡಿಯಲ್ಲಿ? ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ನ ಅಡಿಯಲ್ಲಿ. ಇದರ ಜೊತೆಗೆ ಇನ್ನೊಂದು ಮಾಹಿತಿಯನ್ನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಕೊಪ್ಪಳ ಜಿಲ್ಲೆ ನಿಮಗೆಲ್ಲರಿಗೂ ಫೆಮಿಲಿಯರ್ ಇದೆಯಲ್ವಾ? ಸೊ ಇದರಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ದೊಡ್ಡ ಆಟಿಕೆ ಕ್ಲಸ್ಟರ್ ಅಂತೇಳಿ ಕರಿತೀವಿ. ಓಕೆನಾ? ಅದನ್ನು ಇಂಗ್ಲೀಷಲ್ಲಿ ಟಾಯ್ ಕ್ಲಸ್ಟರ್ ಅಂತೇಳಿ ಕರಿತೀವಿ. ಭಾರತದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಟಾಯ್ ಕ್ಲಸ್ಟರನ್ನು ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. ನೋಡಿ, ಚನ್ನಪಟ್ಟಣ ಟಾಯ್ಸ್ ಅಂದ ತಕ್ಷಣ ಯಾವ ಮೂಲದಲ್ಲಿ ಕಂಡುಬರುತ್ತೆ ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಚನ್ನಪಟ್ಟಣ ಅಂದ ತಕ್ಷಣ ಯಾವ ಡಿಸ್ಟಿಕ್ ನೆನ್ಪಿಟ್ಕೊಳ್ಳಿ ನೀವು? ರಾಮನಗರ ಅಂತಕ್ಕಂಥ ಒಂದು ಡಿಸ್ಟಿಕ್ಕನ್ನು ನೆನ್ಪಿಟ್ಕೊಳ್ಬೇಕು. ಆ್ಯಕ್ಚುಲಿ ಇಟ್ ಈಸ್ ಅ ಮೇಡಪ್ ಆಫ್ ವುಡನ್, ರೈಟ್? ವುಡ್ಡಿಂದ ತಯಾರು ಮಾಡಿರ್ತಕ್ಕಂತಹ ಡಾಲು ಮತ್ತು ಟಾಯ್ ಅಂತಲೂ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದಾಗುತ್ತೆ. ನೋಡಿ, ಚನ್ನಪಟ್ಟಣ ಟಾಯ್ಸ್ಗಳು ಇಷ್ಟೊಂದು ಫೇಮಸ್ ಆಗೋದಕ್ಕೆ ಮುಖ್ಯವಾಗಿರ್ತ ಕಾರಣ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತುಂಬ ಇಂಪಾರ್ಟೆಂಟ್ ಆಗಿ ಪಾತ್ರ ವಹಿಸ್ತಾನೆ. ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂದರೆ ಚನ್ನಪಟ್ಟಣ ಟಾಯ್ಸ್ಗಳನ್ನು ತುಂಬ ಫೇಮಸ್ಸನ್ನಾಗಿ ಮಾಡ್ತಾನೆ. ನೋಡಿ, ಮುಂದುವರೆದಂತೆ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಳ್ಬೇಕು. ಕಾರಣ ಏನು ಅಂದರೆ ಇದನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಮಿನಿಸ್ಟ್ರಿ ಕಂಡುಬರುತ್ತೆ. ಅದನ್ನು ನಾವು ರೈಲ್ವೆ ಮಿನಿಸ್ಟ್ರಿ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು, ರೈಲ್ವೆ ಮಿನಿಸ್ಟ್ರಿ ಅಂತೇಳಿ ಕರಿತೀವಿ. ಈ ಮಿನಿಸ್ಟ್ರಿ ಈ ಒಂದು ಇನಿಷಿಯೇಟಿವನ್ನು ಜಾರಿ ಮಾಡಿದೆ. ಸೊ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಈ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ವೋಕಲ್ ಫಾರ್ ಲೋಕಲ್ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು, ಒಂದು ಉಪಕ್ರಮವನ್ನು, ಒಂದು ಕ್ಯಾಂಪೇನನ್ನು ಸಕ್ಸಸ್ಫುಲ್ಲಾಗಿ ಜಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರೈಲ್ವೆ ಮಿನಿಸ್ಟ್ರಿ ಏನು ಮಾಡಿದೆ? ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅನ್ನೋದನ್ನು ಜಾರಿ ಮಾಡಲಾಗಿರುವಂಥದ್ದು. ನೋಡಿ, ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶವನ್ನು ಕನ್ಸಿಡರ್ ಮಾಡಿದಾಗ ಎರಡು ರೀತಿಯಾಗಿರ್ತಕ್ಕಂಥ ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. ಸೊಸೈಟಿಯಲ್ಲಿ ಮಾರ್ಜಿನೈಸ್ಡ್ ಸೆಕ್ಷನ್ ಆಫ್ ದ ಪೀಪಲ್ಗಳು ಇರ್ತಾರೆ, ಅಂದರೆ ಸೀಮಾಂತ ವಲಯದಲ್ಲಿ ಕಂಡು ಬರ್ತಕ್ಕಂಥ ಜನರು. ಓಕೆನಾ? ಇವರಿಗೆ ಆದಾಯವನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ, ಇನ್ಕಮ್ ಜನರೇಟನ್ನು ಮಾಡೋದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವನ್ನು ಜಾರಿ ಮಾಡಲಾಗಿದೆ. ಅದೇ ರೀತಿಯಾಗಿ ಲೋಕಲ್ ಪ್ರಾಡಕ್ಟ್ಸ್ಗಳಿಗೆ ಗ್ಲೋಬಲ್ ಲೆವೆಲಲ್ಲಿ ಏನು ಮಾಡಬೇಕು? ನಾವು ಐಡೆಂಟಿಫಿಕೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒನ್ ಸ್ಟೇಷನ್ ಒನ್ ಪ್ರಾಡಕ್ಟ್ ಅಂತಕ್ಕಂಥ ಒಂದು ಯೋಜನೆಯನ್ನು ಜಾರಿ ಮಾಡಲಾಗಿರುವಂಥದ್ದು. ಎರಡು ರೀತಿಯಾಗಿರ್ತಕ್ಕಂಥ ಆಬ್ಜೆಕ್ಟಿವನ್ನು ಇಟ್ಕೊಂಡು ನೆನ್ಪಿಟ್ಕೊಳ್ಳಿ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಜ್ಞಾನ ಆರೋಗ್ಯ ರಕ್ಷಣೆ ನಾವೀನ್ಯತೆ ಸಂಶೋಧನಾ ನಗರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ನಾಲೆಡ್ಜ್ ಹೆಲ್ತ್ ಕೇರ್ ಇನೋವೇಷನ್ ರಿಸರ್ಚ್ ಸಿಟಿ ಈಸ್ ಎಸ್ಟಾಬ್ಲಿಷ್ಡ್ ಇನ್ ಅಂತೇಳಿದೆ. ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದು ಸ್ವಲ್ಪ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನೀಡಬೇಕಾಗಿರುವಂಥದ್ದು. ಬ್ಯಾಂಗ್ಳೂರ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಹಿಂದೆ ನಡೆಸಿರ್ತಕ್ಕಂತಹ KPC ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಏನು ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಂಗೋ ರಿಸರ್ಚ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೆಂಟರ್ ಎಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಸೆಂಟರ್ ಯಾವುದು ಅಂತ ನೋಡ್ಕೊಂಡಂತಹ ಸಂದರ್ಭದಲ್ಲಿ ಬ್ಯಾಂಗ್ಳೂರು ಇಸ್ ದ ರೈಟ್ ಆನ್ಸರ್. ಇದರ ಜೊತೆಗೆ ನಾಲೆಡ್ಜ್ ಹೆಲ್ತ್ ಕೇರ್ ಆ್ಯಂಡ್ ಇನೋವೇಷನ್ ರಿಸರ್ಚ್ ಸಿಟಿಯ ಸೆಂಟರು ಕೂಡ ಬೆಂಗಳೂರಲ್ಲಿದೆ. ಎರಡೂ ಪಾಯಿಂಟನ್ನು ಒಂದೇ ರೀತಿಯಾಗಿ ನೀವು ನೆನ್ಪಿಟ್ಕೊಳ್ಬೋದು. ಮುಂದಿನ ಪ್ರಶ್ನೆ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿ ಕೇಳಿದ್ದಾರೆ. ವಿಚ್ ರಿಲೇಟೆಡ್ ಟು ಕರ್ನಾಟಕ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ರೈಟ್? ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಗಮನಿಸೋಣ. ಗೌರ್ಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಅ ವಿಷನ್ ಟು ಅಚೀವ್ 1 ಟ್ರಿಲಿಯನ್ GDP ಬೈ 2030 ಅಂತೇಳಿದೆ. ಅದೇ ರೀತಿಯಾಗಿ ಕರ್ನಾಟಕ ರ್ಯಾಂಕ್ಸ್ ಇನ್ 9th ಪ್ಲೇಸ್ ಇನ್ ಟರ್ಮ್ ಆಫ್ ಪಾಪ್ಯುಲೇಷನ್ ಅಂತೇಳಿದೆ. ನೋಡಿ, ಇಲ್ಲಿ ನಾವು ಮೊದಲನೇ ಸ್ಟೇಟ್ಮೆಂಟನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಣ. ಏನು ಅಂದರೆ 2030 ಒಂದು SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆಯಲ್ಲ, ಇದರ ಜೊತೆಗೆ $1 ಟ್ರಿಲಿಯನ್ ಎಕಾನಮಿಯನ್ನು ಅಚೀವ್ ಮಾಡಬೇಕು ಅನ್ನೋ ಒಂದು ವಿಷನ್ ಡಾಕ್ಯುಮೆಂಟನ್ನು ಕರ್ನಾಟಕ ಸರ್ಕಾರ ಡೆವಲಪ್ಮೆಂಟ್ ಮಾಡಿದೆ. ಈ ಮೂಲಕ 2030 ನಾವೇನು ಮಾಡಬೇಕು? $1 ಟ್ರಿಲಿಯನ್ ಅಚೀವ್ ಮಾಡಬೇಕು ಅಂತೇಳಿ ಗೌರ್ನಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ? ಗುರಿಯನ್ನು ಹಾಕ್ಕೊಂಡಿದೆ. ಇದರಿಂದಾಗಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗ್ತಾ ಹೋಗುತ್ತೆ. ಕರ್ನಾಟಕ ರ್ಯಾಂಕ್ಸ್ 9th ಪ್ಲೇಸ್ ಇನ್ ಟರ್ಮ್ಸ್ ಆಫ್ ಪಾಪ್ಯುಲೇಷನ್ ಅಂತೇಳಿದೆ. ಸೊ ಇಲ್ಲಿ ನಾವು ನೋಡ್ಕೊಳ್ತಾ ಹೋದಾಗ ಕರ್ನಾಟಕದ ರ್ಯಾಂಕ್ 9th ಪ್ಲೇಸ್ ಅಂತೇಳಿ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ಕೇಳಿರ್ತಕ್ಕಂಥದ್ದು. ಆ್ಯಕ್ಚುಲಿ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ವಿತ್ ದಟ್ ಇನ್ಫಾರ್ಮೇಷನ್ ವಿ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಬೋತ್ ಆಪ್ಷನ್ ಆರ್ ರೈಟ್. ಹೆನ್ಸ್ ಆಪ್ಷನ್ C ಇಸ್ ದ ರೈಟ್ ಆನ್ಸರ್ ಹಿಯರ್. ಇಲ್ಲಿ ಸ್ವಲ್ಪ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಇಂಡಿಯಾದಲ್ಲಿ ಟೋಟಲ್ ನಾವು ನೋಡ್ಕೊಂಡಂತಹ ಸಂದರ್ಭದಲ್ಲಿ 28 ಸ್ಟೇಟ್ಸ್ಗಳಿದ್ದಾವೆ, 8 ಯೂನಿಯನ್ ಟೆರಿಟರೀಸ್ಗಳಿದ್ದಾವೆ. ಇದು ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ. ಇವುಗಳಲ್ಲಿ ನಾವು ಕರ್ನಾಟಕವನ್ನು ನೋಡ್ಕೊಂಡಾಗ ಯಾವುದರ ಮುಖಾಂತರವಾಗಿ ಪಾಪ್ಯುಲೇಷನ್ ವೈಸಲ್ಲಿ ನೋಡ್ಕೊಂಡಾಗ ಕರ್ನಾಟಕ ರ್ಯಾಂಕ್ಸ್ ಎಷ್ಟನೇ ಪ್ಲೇಸು? 9th ಪ್ಲೇಸ್ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಪಾಪ್ಯುಲೇಷನನ್ನು ನಾವು ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡೋಣ. ಒಂದು ಅರ್ಬನ್ ಪಾಪ್ಯುಲೇಷನ್, ಅದೇ ರೀತಿಯಾಗಿ ರೂರಲ್ ಪಾಪ್ಯುಲೇಷನ್ ಅಂತಕ್ಕಂಥದ್ದು.
ಹಾಗಾದರೆ ಕರ್ನಾಟಕದಲ್ಲಿ ಅರ್ಬನ್ ಪಾಪ್ಯುಲೇಷನ್ ಜಾಸ್ತಿ ಇದೆಯಾ, ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಕೇಳಿದಾಗ ರೂರಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಹಾಗಾದರೆ ಎಷ್ಟು ಸರ್? 61% ಏನಿದೆಯಲ್ಲ ರೂರಲ್ ಪಾಪ್ಯುಲೇಷನ್ ಇದೆ. ಅದೇ ರೀತಿಯಾಗಿ 38% ಏನಿದೆಯಲ್ಲ ಇದು ಅರ್ಬನ್ ಪಾಪ್ಯುಲೇಷನ್ ಇದೆ ಅಂತ ಮಾಹಿತಿಯನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇಷ್ಟು ಕ್ಲಿಯರ್ ಆಯಿತು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿಯಲ್ಲಿ GST ಕಲೆಕ್ಷನಲ್ಲಿ ಎಷ್ಟನೇ ಪ್ಲೇಸನ್ನು ಹೊಂದಿದೆ ಅಂತ ಮಾಹಿತಿಯನ್ನು ಕೇಳಿದಾಗ ಕರ್ನಾಟಕ ರ್ಯಾಂಕ್ಸ್ 2nd ಪ್ಲೇಸ್ ಅಂತಕ್ಕಂಥದ್ದು ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಇಷ್ಟು ಬೇಸಿಕ್ ಮಾಹಿತಿ ನಮಗೆ ಕ್ಲಿಯರ್ ಆಯಿತು. ಹಾಗಾದರೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಇಲ್ಲಿ. GST ಕಲೆಕ್ಷನಲ್ಲಿ 2nd ರ್ಯಾಂಕ್ ಕರ್ನಾಟಕ ಅಂತೇಳಿ ಗೊತ್ತಾಯಿತು. ಹಾಗಾದರೆ ಫಸ್ಟ್ ರ್ಯಾಂಕ್ ಯಾವ ಸ್ಟೇಟ್ ಪಡ್ಕೊಂಡಿದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸ್ತೀರಾ? ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಫಲಾನುಭವಿಯು ಪ್ರತಿ ತಿಂಗಳು ಎಷ್ಟು kg ಅಕ್ಕಿಯನ್ನು ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ತುಂಬ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ ಇದು. ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆಪ್ಷನ್ ಸಿ ಅಂತ ಏನಿದೆಯಲ್ಲ 10 kgs ಅಂತೇಳಿ ನೆನ್ಪಿಟ್ಕೊಳ್ಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೋಡಿ, ಉಚಿತವಾಗಿರ್ತಕ್ಕಂಥ ಯೋಜನೆಗಳಿದೆಯಲ್ಲ ಇದ್ರ ಮೇಲೆ ಎಕ್ಸ್ಪೆಕ್ಟೆಡ್ ಕ್ವಶನ್ ಒಂದು ಬಂದೇ ಬರುತ್ತೆ, ರೈಟ್? ಒಂದು ಪ್ರಶ್ನೆಯನ್ನು ನೀವು ಉಚಿತ ಯೋಜನೆಗಳ ಮೇಲೆ ಅಥವಾ ಗ್ಯಾರಂಟಿ ಸ್ಕೀಮ್ಸ್ಗಳ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. GSDPಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಪರ್ ಕ್ಯಾಪಿಟಲ್ ಇನ್ಕಮ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ನೋಡಿ, ಈ ಪ್ರಶ್ನೆಯನ್ನು ನೀವು ಬಿಡಿಸಬೇಕು ಅಂದರೆ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಕೆಲವೊಂದು ಮಾಹಿತಿಗಳ ಒಂದು ಅವಶ್ಯಕತೆ ಇದೆ. ಅದನ್ನು ನಾವು ಎಕಾನಮಿ ಪರ್ಸ್ಪೆಕ್ಟಿವಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಕನ್ಸೆಪ್ಷುಯಲ್ ಕ್ಲಾರಿಟಿ ಸರಿಯಾಗಿತ್ತು ಅಂದರೆ ಎಕಾನಮಿ ವಿಭಾಗದಲ್ಲಿ ಈ ಪ್ರಶ್ನೆಯನ್ನು ನೀವು ಈಸಿಯಾಗಿ ಬಿಡಿಸ್ಕೊಳ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ಗಮನಿಸಿದಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ GSDP ಆಲ್ ಇಂಡಿಯಾ GDPಗೆ ನಾವು ಕಂಪೇರ್ ಮಾಡ್ಕೊಂಡಾಗ 8.4%, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಅದೇ ರೀತಿಯಾಗಿ ಎರಡನೇ ಸ್ಟೇಟ್ಮೆಂಟ್ ನಿಮಗೆ ಗೊತ್ತಾಗಬೇಕು ಅಂದರೆ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಗೊತ್ತಾಗಬೇಕು. ನೀವು ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡ್ಕೊಂಡಾಗ 3.01 ಲ್ಯಾಕ್ ಏನಿದೆಯಲ್ಲ ಇದು ಕರ್ನಾಟಕದ ಟೋಟಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಕರಿತೀವಿ. ಹಾಗಾದರೆ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವೇನಂತ ಕರಿತೀವಿ ಅಂದರೆ ತಲಾದಾಯ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ಎರಡೂ ಕೂಡ ಎಕಾನಮಿ ವಿಭಾಗದಿಂದ ಪ್ರಶ್ನೆ ಕೇಳಿರೋದ್ರಿಂದ ಇಲ್ಲಿ ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ಕೂಡ ಗೊತ್ತಿರುತ್ತೆ. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದರೆ ಈ ಪ್ರಶ್ನೆಗಳನ್ನು ನಾವು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಆಲ್ ಇಂಡಿಯಾ GDPನ ಕನ್ಸಿಡರ್ ಮಾಡಿಕೊಂಡು ಕರ್ನಾಟಕದ GDP ಬಗ್ಗೆ ಪ್ರಶ್ನೆ ಕೇಳಿದರೆ ವಿಚ್ ಇಸ್ 8.4%. ಅದೇ ರೀತಿಯಾಗಿ ಪರ್ ಕ್ಯಾಪಿಟಲ್ ಇನ್ಕಮನ್ನು ಕನ್ಸಿಡರ್ ಮಾಡ್ಕೊಂಡಾಗ ಕರ್ನಾಟಕದ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗಿದೆ, 3.01 ಲ್ಯಾಕ್ ಅಂತೇಳಿ ಕರಿತೇವೆ. ಬಟ್ ಇಲ್ಲೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೀವು ನೋಡ್ಕೊಳ್ಬೇಕು. USA ಪರ್ ಕ್ಯಾಪಿಟಲ್ ಇನ್ಕಮನ್ನು ನಾವು ಕಂಪೇರ್ ಮಾಡ್ಕೊಂಡಾಗ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮನ್ನು ನಾವು ಕಂಪೇರ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ಕಡಿಮೆ ಇದೆ, USA ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇದೆ. ಇದಕ್ಕಿರ್ತಕ್ಕಂಥ ಮುಖ್ಯವಾದ ರೀಸನ್ ಏನು ಅಂತ ನೋಡಿದಂತಹ ಸಂದರ್ಭದಲ್ಲಿ ನೋಡಿ, USA ಅತಿ ಹೆಚ್ಚು ಪ್ರಮಾಣದಲ್ಲಿ GDP ಗ್ರೋತನ್ನು ನಾವು ಕಾಣ್ಬೋದಾಗತ್ತೆ, ರೈಟ್? ಅದೇ ರೀತಿಯಾಗಿ ಭಾರತದಲ್ಲೂ GDP ಗ್ರೋತನ್ನು ಕಾಣ್ಬೋದಾಗತ್ತೆ. ಬಟ್ USA ಸರಿಸುಮಾರು 32 ಅಥವಾ 36 ಕೋಟಿ ಪಾಪ್ಯುಲೇಷನ್ ಇದೆ. ಬಟ್ ಭಾರತದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಎಷ್ಟು? 140 crore. ಸೊ ಈ ಮೂಲಕ ಭಾರತದಲ್ಲಿರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ US ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಮ್ಮ ನೈಬರಿಂಗ್ ಸ್ಟೇಟ್ ತೆಲಂಗಾಣ ಬಗ್ಗೆ ಒಂದು ಐಡಿಯಾ ಇದೆಯಲ್ವಾ, ರೈಟ್? ತೆಲಂಗಾಣ ರಾಜ್ಯ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ಭಾರತದಲ್ಲಿಯೇ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಹೊಂದಿರತಕ್ಕಂತಹ ರಾಷ್ಟ್ರ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ತೆಲಂಗಾಣ ಅಂತೇಳಿ ನೀವೇನು ಮಾಡಬೇಕಾಗತ್ತೆ? ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಕರ್ನಾಟಕದ ಒಂದು ರ್ಯಾಂಕ್ ಇದೆಯಲ್ಲ, ಈ ಕರ್ನಾಟಕದ ರ್ಯಾಂಕ್ಗಿಂತ ಮೇಲ್ಮಟ್ಟದಲ್ಲಿದೆ. ಅಂದರೆ ಕರ್ನಾಟಕದಕ್ಕಿಂತ ಒಂದು ಸ್ಥಾನ ಹೆಚ್ಚು ಪ್ರಮಾಣದಲ್ಲಿದೆ ತೆಲಂಗಾಣ ಅಂತಕ್ಕಂಥದ್ದು. ಹಾಗಾದರೆ ಹೈಯೆಸ್ಟ್ ಪರ್ ಕ್ಯಾಪಿಟಲನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕನ್ಸಿಡರ್ ಮಾಡಿದಾಗ ತೆಲಂಗಾಣ ಅಂತೇಳಿ ಕನ್ಸಿಡರ್ ಮಾಡಬೇಕು. ಅದಾದ ನಂತರದಲ್ಲಿ ಕರ್ನಾಟಕ ಅಂತೇಳಿ ಕನ್ಸಿಡರ್ ಮಾಡಬೇಕು. ಈ ಕ್ಲಾರಿಟಿಯನ್ನು ತಿಳ್ಕೊಳ್ಳಿ.